ಇದು RRB ALP 2018ರ ಪ್ರಶ್ನೆ. ಸೊ ಈ ಪ್ರಶ್ನೆನ ನಾವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಬೇಸಿಕ್ ಹೇಳ್ತೀನಿ. ಈ ಬೇಸಿಕ್ ನ ಅರ್ಥ ಮಾಡ್ಕೊಳ್ಳಿ. ಈಗ 4/2 ಇದ್ರೆ ಇದ್ರದ್ದು ಆನ್ಸರ್ 2 ಬಂದ್ರೆ 2 ಬರುತ್ತೆ. ಅದೇ 0.4 ಡಿವೈಡ್ ಬೈ 0.2 ಇತ್ತು ಅನ್ಕೊಳ್ಳಿ. ಈಗ ನಾವೇನ್ ಮಾಡ್ಬೇಕು, ಇದನ್ನ 4/2 ಅಂತ ಬರೀರಿ. ಇಲ್ಲಿ ಬಲಗಡೆಯಿಂದ ಒಂದು ಪ್ಲೇಸಿಗೆ ಪಾಯಿಂಟ್ ಅಂದ್ರೆ ಇದು -1, ಇದನ್ನು -1 ಅಂದ್ರೆ ನಾವು ಬಲಗಡೆಯಿಂದ ಎಡಕ್ಕೆ ಬಂದ್ರೆ -1 ಅಂತ ತಗೋಣ. ಸೊ ಎರಡು -1 ಇದ್ರೆ ಸೊ ಇಲ್ಲೇನು ಬರೆಯೋದು ಬೇಡ, ಇದು 2 ಆಗುತ್ತೆ. ಒಂದ್ ವೇಳೆ ಏನಾದ್ರೂ ಇದು 0.04 ಆಗಿ ಇದು 0.2 ಆಗಿದ್ರೆ ಅವಾಗ ಇದು 4 ಬರೀರಿ, ಇದನ್ನ 2 ಬರೀರಿ. ಬಟ್ ಇದು -2 ಆಗುತ್ತೆ, ಇದು -1 ಆಗುತ್ತೆ. ಓಕೆ, 2 1 2 ಹಂಗಾರೆ ಇದು -2 ಇದು -1 ಆದ್ರೆ ನೀವು ಬಲಗಡೆಯಿಂದ 2 ಹೋಗ್ಬೇಕು, ಅದ್ರಲ್ಲಿ ಬಲಗಡೆಯಿಂದ 1ನ್ನ ತೆಗೆದು ಬಿಟ್ರೆ ಇನ್ನು ಬಲಗಡೆಯಿಂದ ಒಂದೇ ಹೋಗ್ಬೇಕು. ನೋಡಿ, ಬಲಗಡೆಯಿಂದ 2 ಪ್ಲೇಸ್ ಇದೆ, ಅದರಲ್ಲಿ ಒಂದು ಮೈನಸ್ ಮಾಡಿ. ಓಕೆ, ಇಲ್ಲಾಂದ್ರೆ ಇದು ಮೇಲ್ ಹೋಯ್ತು ಅನ್ಕೊಳ್ಳಿ, ಇದನ್ನ ಮೇಲ್ ತಗೊಂಡ್ಬಿಡ್ಬೇಕು. ಮೇಲ್ ತಗೊಂಡ್ರೆ -2 ದಲ್ಲಿ ಮೇಲ್ ಹೋದ್ರೆ ಇದು ಪ್ಲಸ್ ಆಗ್ಬಿಡುತ್ತೆ. ಈ ಕೆಳಗೆ ಏನಿದೆಲ್ಲ ಅದು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಸೊ ಇದು -1 ಅಂದ್ರೆ ಬಲಗಡೆಯಿಂದ ಒಂದ್ ಪ್ಲೇಸಿಗೆ ಅಷ್ಟೇ ಹೋಗ್ಬೇಕಾಗತ್ತೆ. ಈಗ ಇನ್ನೊಂದು ತಗೋಣ. 0.004 ಇದೆ, ಇದು 0.2 ಇದೆ. ನಾವು ಇದನ್ನ ಫಸ್ಟ್ ಏನ್ ಮಾಡ್ಬೇಕು, 4/2 ಅಂತ ಮಾಡ್ಬೇಕು. ಈ ಬಲಗಡೆಯಿಂದ ಎಷ್ಟು ಪ್ಲೇಸಿಗೆ ಪಾಯಿಂಟ್ ಇದೆ, 3 -3, ಇದು -1. ಹಾಗಾದ್ರೆ -4 ರಲ್ಲಿ -1 ಹೋದ್ರೆ -2 ಆಗುತ್ತೆ. ಓಕೆ, ಸೊ ಇದನ್ನ ಮೇಲ್ ತಗೊಂಡ್ರೆ ಪ್ಲಸ್ ಆಗುತ್ತೆ. ಅವಾಗ -3 ರಲ್ಲಿ 1 ಪ್ಲಸ್ ಮಾಡಿದ್ರೆ -2. ಇದು ಆನ್ಸರ್ ಎಷ್ಟಾಗುತ್ತೆ, 2 -2 ಅಂದ್ರೆ ಬಲಗಡೆಯಿಂದ ಇದು 1 ಇದು 2 ಇಲ್ಲಿ ಬರುತ್ತೆ ಪಾಯಿಂಟ್. ಸೊ ಇದು 0.02 ಆಗುತ್ತೆ. ಒಂದು ವೇಳೆ ಏನಾದ್ರೂ ಈ ತರ ಇದೆ ನೋಡಿ, ಇದು 0.4 ಇದೆ. ಒಂದ್ ವೇಳೆ ಇದೇ 0.02 ಇದ್ರೆ ನಾವ್ ಇದನ್ನ 4/2 ಅಂತ ಬರ್ಕೋಬೇಕು. ಓಕೆ, ಮೊದ್ಲು ಎಷ್ಟು ಕಡ್ತಾ ಹೊಡೆದ್ರೆ 2 ಆಗುತ್ತೆ. ಈಗ ಇದು ಬಲಗಡೆಯಿಂದ -1 ಇದೆ, ಇದು -2 ಇದೆ. ಸೊ ಇದು ಬಲಕ್ಕೆ ಬಂತು ಅಂದ್ರೆ ಮೇಲ್ ಬಂತು ಅಂದ್ರೆ ಅವಾಗ ಏನಾಗುತ್ತೆ, ಇದು +2 ಆಗುತ್ತೆ. ಓಕೆ, -1 +2 ಅಂದ್ರೆ +1. +1 ಬಂತು ಅಂದ್ರೆ +1 ಬಂದ್ರೆ ನಾವು ಬಲಕ್ಕೆ ಹೋಗ್ಬೇಕು. ಓಕೆ, ಈಗ ಬಲಗಡೆಯಿಂದ ಹಿಂಗ್ ಎಡಕ್ ಬರ್ತಿದ್ವಲ್ಲ, ಬಲಕ್ಕೆ ಹೋಗ್ಬೇಕು. ಸೊ ಬಲಕ್ಕೆ 1 ಹೋಗ್ಬೇಕು ಅಂತಂದ್ರೆ ಇಲ್ಲಿ ಪಾಯಿಂಟ್ ಇಡಬೇಕು. ಇಲ್ಲಿ ಪಾಯಿಂಟ್ ಇಡಬೇಕು ಅಂತಂದ್ರೆ ಇದು 0 ಹಾಕ್ಬೇಕು. ಓಕೆ, ಇಲ್ಲಿ 0. ಸೊ ಇದು 20 ಆಗುತ್ತೆ. ಅದೇ ರೀತಿ ಈಗ 0.4 ಇದೆ, ಇದು 0.002 ಇತ್ತು ಅನ್ಕೊಳ್ಳಿ. ಅವಾಗ ಇದು 4/2 ಆಗುತ್ತೆ. ಬಟ್ ಇಲ್ಲಿ ಏನಿದೆ, -1 ಇದೆ. -1 ಅಂದ್ರೆ ಬಲಗಡೆಯಿಂದ ಬಂದ್ರೆ -1, ಇದು -3 ಇದೆ. ಹಂಗಾದ್ರೆ ಮೇಲ್ ಬಂದ್ರೆ ಏನಾಗುತ್ತೆ, ಇದು +3. 3ರಲ್ಲಿ 1 ಹೋದ್ರೆ 2. ಸೊ 2 ನಾವು ಬಲಕ್ಕೆ ಹೋಗ್ಬೇಕು. 2 ಬಲಕ್ಕೆ ಹೋಗ್ಬೇಕಂದ್ರೆ 2 0 ತಗೋಬೇಕು. ಓಕೆ, ಪ್ಲಸ್ ಬಂದ್ರೆ ಬಲಕ್ಕೆ ಹೋಗ್ಬೇಕು, 0 ತಗೋಬೇಕು. ಅದೇ ಮೈನಸ್ ಬಂದ್ರೆ ಎಡಕ್ಕೆ ಬರ್ಬೇಕು. ಈಗ ಸೇಮ್ ಇದೇ ಕಾನ್ಸೆಪ್ಟ್. ಈಗ 4.93 ಡಿವೈಡ್ ಬೈ 0.0017. ನೋಡಿ, ಇಲ್ಲಿ ಏನ್ ಹೇಳಿದಾನೆ, 493 ಡಿವೈಡ್ ಬೈ 29 ಮಾಡಿದ್ರೆ 17. 493 ಡಿವೈಡ್ ಬೈ 29 ಮಾಡಿದ್ರೆ 17. ಅದೇ 493 ಡಿವೈಡ್ ಬೈ 17 ಮಾಡಿದ್ರೆ ಇವೆರಡು ಚೇಂಜ್ ಆಗುತ್ತೆ, ಈ ಪ್ಲೇಸ್ ಅಂದ್ರೆ 29 ಆಗುತ್ತೆ. ಸರಿ, ಈಗ ನಾ ಏನ್ ಮಾಡ್ತೀನಿ, ಇದನ್ನ 493 ಅಂತ ತಗೋತೀನಿ, ಇದನ್ನ 17 ಅಂತ ತಗೋತೀನಿ. ಇದನ್ನ ನಾವು ಡಿವೈಡ್ ಮಾಡಿದ್ರೆ ಇಲ್ಲಿ 29 ಅಂತ ಇದೆ. ಓಕೆ, ಇದು ಬಲಗಡೆಯಿಂದ ಎಷ್ಟು ಪ್ಲೇಸಿಗೆ ಪಾಯಿಂಟ್ ಇದೆ, -2 ಅಂತ ತಗೋತೀನಿ. ಇದು -4. ಓಕೆ, ಹಂಗಾರೆ ಇದು ಮೇಲ್ ಬಂದ್ರೆ ಏನಾಗುತ್ತೆ, +4. ಅಂದ್ರೆ 4ರಲ್ಲಿ 2 ಹೋದ್ರೆ 2, 4ರಲ್ಲಿ 2 ಹೋದ್ರೆ 2. ಸೊ ನಾವೇನ್ ಮಾಡ್ಬೇಕು, ಬಲಕ್ಕೆ 2 ಅಂತಂದ್ರೆ 2 0ನ ಇಡಬೇಕು. ಬಲಕ್ಕೆ 2 0 ಇಟ್ರೆ ಇದು 2900 ಆಗುತ್ತೆ. ಸೊ ನಿಮ್ಗೆ ಈ ತರ ಡೆಪ್ತ್ ನಾಲೆಜ್ಗೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಕೋರ್ಸ್ ಏನಿದೆ IG ಅಕಾಡೆಮಿದಲ್ಲಿ ಇದಕ್ಕೆ ಜಾಯಿನ್ ಆಗ್ಬೋದು. ಇದರಲ್ಲಿ ನಿಮ್ಗೆ ಡೆಪ್ತ್ ನಾಲೆಜ್ ಸಿಗುತ್ತೆ. ಥ್ಯಾಂಕ್ ಯು.